ಅಯ್ಯೋ ದೇವ್ರೆ, ಅಂತ ಗೊತ್ತಾ, ನಾನು ಈ ಸತಿ ಕಾಲೇಜಿಗೆ ಸೇರಿದಲ್ಲಿಂದನ ಒಂದೊಂದಲ್ಲ ಥರ ಗೋಳೆ ಬತ್ತಿತ್ತಲ್ಲ. ಒಂದು ಸತಿ ಅಂತೂ ಕಾಲೇಜಿಗೆ ಹೋಗೋಕ್ಕೆ ಆಗಲ್ಲ ಅನ್ನಂಗೆ ಆಗಿತ್ತಲ್ಲ. ಅವಾಗೆಲ್ಲ ಸಿಟ್ಟು ಬಂದು ಬೈದೇ ಬಿಟ್ಟಿದ್ದೆ ನಿಂಗೆ. ನನ್ನ ಕೈ ಬಿಟ್ಟೇನೋ ಅಂತ ಮಾಡಿದೆ. 2-3 ದಿವಸದ ಕೈಯೇ ಮುಗಿಲ್ಲ. ಅಯ್ಯೋ, ನಂಗೆ ನೀನು ಈ ಥರದ್ದೊಂದು ಒಳ್ಳೇದು ಮಾಡ್ತೀಯ ಅಂತ ಗೊತ್ತೇ ಆಗಲ್ಲ. ಮೊನ್ನೆ ಲೈಬ್ರರಿ ಪುಸ್ತಕ ಹಾಗಾದಾಗಲೂ ಎಷ್ಟು ಟೆನ್ಷನ್ ಆಗಿಬಿಟ್ಟಿತ್ತು ಗೊತ್ತಾ. ನೀನೇ ಕಾಪಾಡಿದ್ದೆ ನಂಗೆ ಗೊತ್ತಾಗಲ್ಲ. ತಪ್ಪಾತು. ಇನ್ನೊಂದು ಸತಿ ಎಂಥದೇ ಕಷ್ಟ ಬಂದರೂ ದೇವರಿಲ್ಲ, ನೀ ನನಗೇನು ಮಾಡಲ್ಲ ಅಂತ ಮಾತ್ರ ನಾನು ಹೇಳಲ್ಲ. ಇಂಥ ದೊಡ್ಡ ಒಳ್ಳೆ ಇದು ಮಾಡಿಯಲ್ಲ ನನಗೆ. ಇಷ್ಟು ದೊಡ್ಡ ಪೇಪರಲ್ಲಿ, ಬುಕ್ಕಲ್ಲಿ, ಅದರಲ್ಲಿ ನನ್ನ ಹೆಸರು, ನನ್ನ ಅಡ್ರೆಸ್ಸು ಕೊಟ್ಟೀನಿ. ಅಡ್ರೆಸ್ಸು ಪ್ರಿಂಟ್ ಆಗಿರ್ತದಪ್ಪ. ನಾನು ಮತ್ತಷ್ಟೆಲ್ಲ ಬೈದಿದ್ನಲ್ಲ ನಿನಗೆ, ನಿನ್ನ ಹತ್ರ ಇಟ್ಟು ಬೇಡ್ಕೊಂಡು ಆಮೇಲೆ ತೆಗೆದು ನೋಡೋಣ ಅಂತ ನಾ ಬಿಚ್ಚೆ ನೋಡ್ಲ ಗೊತ್ತಾ. ತಪ್ಪಾತು, ಇನ್ನೊಂದು ಸತಿ ಹಂಗೆ ಹೇಳಲ್ಲ. ಹಿಂಗಿದ್ದೆ ಸುಮಾರು ನಂಗೆ ಒಳ್ಳೇದು ಮಾಡೋ ಆತ. ದೇವರೇ, ನಾನು ಬರೆದ ಕತೆ ಒಂದು ಪುಸ್ತಕದಲ್ಲಿ ಪ್ರಿಂಟ್ ಆಗಿದೆ ಅಂದರೆ ಎಷ್ಟು ಖುಷಿ ಆತ ಅದೇ ಗೊತ್ತಾ. ಇಂಥವು ಸುಮಾರು ಪ್ರಿಂಟ್ ಆಗಲಿ ಆತ. ಇದಾದಮೇಲೆ ನನಗೊಂದು ಮೊಬೈಲ್ ಕೊಡ್ಸಿದ ಮೇಲೆ ನಾನು ಯೂಟ್ಯೂಬಲ್ಲೆಲ್ಲ ಕತೆ ಹಾಕ್ತೀನಿ. ಮೊಬೈಲ್ ಕೊಡ್ಸಲ್ಲ, ಅಪ್ಪು ಕೊಡ್ಸಲ್ಲ ಮೊಬೈಲಿಗೆ ಆಗೋಷ್ಟು ದುಡ್ಡು ನಾನು ಹಿಂಗೆ ಪುಸ್ತಕಕ್ಕೆ ಕತೆ ಬರೆದೇ ಆಗ್ಬೇಕು. ಆ ಥರ ಮಾಡತ್ತ ನಾ ಬರೀತೀನಿ. ಈಗ ಎಕ್ಸಾಮ್ ಒಂದು ಆದಮೇಲೆ ಇನ್ನೇನು ಇನ್ನೊಂದು 2 ದಿನ ಅಷ್ಟೇ ಮುಗ್ದು ಕೂಡಲೇ ಬರೆಯೋಕ್ಕೆ ಶುರು ಮಾಡ್ತೀನಿ. ಎಂತೆಂಥ ಕತೆ ಬೇಕಾದ್ರೆ ಬರಿತೀನಿ. ಅಯ್ಯೋ, ನನಗೆ ಎಷ್ಟು ಗೋಳಾಗಿದೆ. ಇದ್ರ ಕತೆನೇ ಬರೆದ್ರೂ ಸಾಕು, ಬೇಗನೆ ಎಂಥರು ಬೇಕಾದ್ರೆ ಓದ್ತಾರೆ ಅಂಥ ಕತೆ ಆಗ್ತದೆ ಗೊತ್ತಾ. ನಾ ಬರಿತೀನಿ, ಎಲ್ಲರೂ ಪ್ರಿಂಟ್ ಆಗಂಗೆ ಮಾಡುತ್ತ. ಮತ್ತೆ ಇದಕ್ಕೆ ದುಡ್ಡು ಕೊಡ್ತಾರಲ್ಲ ಮಾತ್ರ. ಈ ಸತಿ ಮಾತ್ರ ಇದು ಮುಂದಿನ ಸತಿ ನಾನು ಸೆಕೆಂಡ್ ಪಿ ಸಿ ಹೋಗೋಷ್ಟೊತ್ತಿ ಎಲ್ಲರಿಗೂ ಗೊತ್ತಿರ್ತೀನಿ. ಹಬ್ಬ, ಆ ಹಡ್ಬೆ ಸತ್ತಳಿಸಿ ಒಳ್ತು ನಿನ್ನೆದ್ರ ನಿಂತು ಹಂಗೆ ಮಾತು ಹೇಳಬಾರ್ದಿತ್ತಲ್ಲ. ಇಲ್ಲ ಇನ್ನು ಹೇಳಲ್ಲ. ಅದು ಏನು ಜಂಬ ಮಾಡ್ತಿತ್ತು ಗೊತ್ತಾ. ಎಲ್ಲರೂ ಗೊತ್ತು ನನ್ನ ಕಾಲೇಜಲ್ಲಿ ಹಾಗೆ ಹಿಂಗೆ ಅಂತ. ಮುಂದಿನ ಸತಿ ಲೆಕ್ಚರರಿಗೂ ಎಲ್ಲ ಖುಷಿ ಆಗ್ತದಪ್ಪ. ಈಗ ಇನ್ನೊಂದು ಕತೆ ಪ್ರಿಂಟ್ ಬರೋಷ್ಟೊತ್ತಿಗೆ ಕಾಲೇಜಿನ ಅಡ್ರೆಸ್ ಕೊಡ್ತೀನಿ. ಅವಾಗ ಎಲ್ಲರಿಗೂ ಖುಷಿ ಆಗ್ತದೆ, ನಮ್ಮ ಕಾಲೇಜಿನ ಹೆಸರು ಪೇಪರಲ್ಲಿ ಬಂತಲ್ಲ ಅಂತ. ಮಾಡ್ತೀನಿ, ಆ ಥರ ಮಾಡ್ತೀನಿ ಮಾತ್ರ. ಅದಕ್ಕೆ ನೀನು ಮಾತ್ರ ನಂಗೆ ಹೆಲ್ಪ್ ಮಾಡ್ಬೇಕಾದ. ಇನ್ನೊಂದು ಸತಿ ಬೈಯಲ್ಲ, ಇನ್ನೊಂದು ಸತಿ ಗ್ಯಾರಂಟಿ ಬೈಯಲ್ಲ. ನಾನು ಯಾವ್ದಾದ್ರು ಒಂದು ವಾರ ಒಪ್ಪತ್ತು ಹಿಡಿತೀನಿ ಇನ್ಮೇಲೆ. ಅಯ್ಯೋ ದೇವ್ರೆ, ನೀ ಇಷ್ಟೆಲ್ಲ ಒಳ್ಳೇದು ಮಾಡಿಯ, ನಾನು ಹಂಗಾರೆ ಅಷ್ಟು ಮಾಡೋಕ್ಕಾಗ್ತೈತ್ರೆ ನೋಡ್ತೀನಿ. ಯಾವ ವಾರ ಹಿಡಿದ್ರೆ ಬೇಗ ಒಳ್ಳೇದಾಗ್ತದೆ ನೋಡಿ. ಗುರುವಾರ ಹಿಡಿಬೋದೇನೋ, ರಾಘವೇಂದ್ರ ಸ್ವಾಮಿ ಇದು ಗುರುವಾರ. ಅಯ್ಯೋ ನಮ್ಮ ಶಾರದಾ ಮಾತೆ ಶೃಂಗೇರಿ ಶುಕ್ರವಾರನೇನಪ್ಪ. ಶುಕ್ರವಾರ ಮಾಡಿದ್ರು ಒಳ್ಳೆಯದೇ. ಇನ್ನು ಶಾರದಾಂಬೆಗೆ ಇನ್ನು ಗುರುವಾರ ಆಗಲಿ ಶುಕ್ರವಾರ ಆಗಲಿ ಯಾವ್ದಾದ್ರು ಒಂದು ವಾರ ಮಾಡ್ತೀನಿ. ಈಶ್ವರಕ್ಕೆ ಸೋಮವಾರ ಎಂತ ಮಾಡಲಿ ಈಗ. 3 ವಾರ ಮಾಡೋಕೆ ಆತದೋ ಆಗಲ್ಲ. ಈಗ ಅಂತ ಶನಿವಾರ ಒಂದು ಬಿಟ್ಟು ಎಲ್ಲ ವಾರನೂ ನಾನ್ ವೆಜ್ ಮಾಡ್ತಾರೆ. ನಾನು ಹೆಂಗೆ ಬಿಟ್ಟಿರೋದು. ಅದು ಕಾಲೇಜಿಗೆ ಹೋಗೋಷ್ಟೊತ್ತಿಗೆ ಉಪವಾಸ ಹೋಗೋಕ್ಕಾಗ್ತದ. ಇಲ್ಲ ನೋಡೋಣ, ಯಾವ್ದಾದ್ರು ಒಂದು ವಾರ ಮಾಡ್ತೀನಿ. ಏನು ಮಾಡೋದು, ಚೀಟಿ ಹಾಕಿ ಯಾವ ವಾರ ಬರ್ತದೋ ಆ ವಾರ ಒಂದು ವಾರ ಮಾಡ್ತೀನಿ ನಾನು. ನಂಗೆ ಮಾತ್ರ ಎಲ್ಲ ಒಳ್ಳೇದು ಮಾಡತ್ತಾ. ಫಸ್ಟ್ ಪೀಸಲ್ಲಿ ನಾನೇ ಎಷ್ಟು ಬರಬೇಕು ಅದನ್ನು ಒಂದು ಕೇಳ್ತೀನಿ. ನಾನು ಓದ್ದೇನು ಸುಮ್ಮನೆ ಕೇಳಿದ್ದಲ್ಲಪ್ಪ. ಎಲ್ಲರೂ ಪರೀಕ್ಷೆ ಹೊತ್ತಲ್ಲಿ ಮಾತ್ರ ಬಂದು ಕೈ ಮುಗಿದು ಓದದೇ ಇರ್ತಾರಲ್ಲ, ಹಾಗೇನಲ್ಲ. ನಾವು ಓದ್ಕೊಂಡೇ ನಿನ್ನ ಹತ್ರ ಕೇಳೋದು. ಯಾರು ಬಂದರೂ ಆ ಶ್ರೀನಿಧಿ ಮಾತ್ರ ಫಸ್ಟ್ ಬರಬಾರ್ದು. ಇಲ್ಲ ಬಿಡು, ಬೇರೆಯವರಿಗೆ ಕೆಟ್ಟದ್ದು ಅಂತ ಕೇಳ್ಕಿಬಾರ್ದು ದೇವ್ರ ಹತ್ರ ಅಲ್ಲ. ಇಲ್ಲ ಮೊನ್ನೆ ಅಷ್ಟೇ ಪಾಠದಲ್ಲಿ ಹೇಳಿದ್ರೆ ನಂಗೆ ಮರ್ತೇ ಹೋಗ್ಯದೆ. ಇಲ್ಲ ಅದೇ ಅಂತ ಬೇಕಾದ್ರೆ ಮಾಡ್ಕೊಳ್ಳಿ, ನಾನು ಫಸ್ಟ್ ಬಂದರೆ ಸಾಕು ನನಗೆ. ಮುಂದಿನ ವರ್ಷದಿಂದ ಆ ಮದನ್ ಬರಲ್ಲ ಕಾಲೇಜಿಗೆ, ನಂಗೆ ಅದೊಂದು ಸಮಾಧಾನ. ಅದು ಚೋಟೂ ಬರಲ್ಲ. ಎಂತ ಮಾಡೋದು, ಏನು ಮಾಡೋದು, ಹೋಗಲಿ. ಎಂತ ಮಾಡೋಕ್ಕಾಗ್ತದೆ. ಯಾವಾಗಲಾರು ಒಂದೊಂದ್ಸರಿ ಸಿಗ್ತಾನಲ್ಲ. ಈಗ ಬಂದರೂ ಏನು ನಾನು ಅವನ ಹತ್ರ ಮಾತಾಡೋದು. ಚೋಟಿಗೆ ನನ್ನ ಕತೆ ಇದ್ರಲ್ಲಿ ಬಂದಿದ್ದು ಹೇಳಬೇಕು. ಹೇಳ್ಬೇಕಲ್ಲ ದೇವ್ರೆ, ಹೆಂಗಾರು ಮಾಡಿ ಚೋಟು ಹತ್ರ ಒಂಚೂರು ಇದನ್ನು ಹೇಳಬೇಕು. ಅದಕ್ಕೆ ನೊಂದು ಅವಕಾಶ ಮಾಡಿಕೊಡ್ತೀಯಾ ಪ್ಲೀಸ್.
ಅಯ್ಯೋ ದೇವ್ರೇ, ದೊಡ್ಡಕ್ಕೆ ಹೇಳ್ತಿದ್ದೀನಲ್ಲ ರಾಮ್, ಮತ್ತೆ ಕೇಳಿಸ್ಕೊಂಡ್ರೆ ಮತ್ತೇನಿಲ್ಲ. ದೇವ್ರೇ ಕಾಪಾಡಪ್ಪ. ಎತ್ಲಾಗ ಹೋದೆ ಆವಾಗಲೇ ಅಲ್ಲಿ ತಗೊಂಡು ಏನು 1 ಗಂಟೆ ಹೊತ್ತಲ್ಲೇ ಮಾತಾಡ್ತಾನೆ ತಂದು ನಿಂತಿತ್ತಪ್ಪ. ಎಂತಕ್ಕಾದ್ಗ ಒಂಚೂರು ಕೇಳು ನೋಡೋಣ. ಹಂಗಾರೆ ಏನು ಎತ್ತ ಹೇಳ್ಬೇಕು ಕೇಳ್ಬೇಕು ಅನ್ನೋದೇ ಇಲ್ಲಲ್ಲ. ನೀನು ಒಬ್ಳು ಹಂಗಿದ್ದಾಳೆಯ. ಬ್ಯಾಂಕಿಂದ ನೋಟಿಸ್ ಬಂತು. ಸೊಸೈಟಿಗೆ ಮೊನ್ನೆ ಹೇಳಿದ್ನಪ್ಪ, 4 ದಿನ ತಡೆದು ಕೊಡ್ತೀನಿ ಅಂತ. ಸೊಸೈಟಿಯಿಂದ ಅಲ್ಲ, ಬ್ಯಾಂಕಿಂದನೇ ಬಂತೇನು. ಕೇಳ್ತೀನಿ ಪುಣಾತ್ಮ. ನಾನು ಇಲ್ಲಿ ನೋಡ್ತಾನೆ ಇದೆ ಅಂತ ಕೈಯಲ್ಲಿ ಹಿಡ್ಕೊ ಬಂತಪ್ಪ. ಅಲ್ಲೇ ನಲ್ಲಿ ಬಿಡಕ್ಕೆ ಕೈಕಲ್ ಮುಖ ತಾಳ್ಕೊಂಡು ದೇವ್ರ ಕಡೆ ಹೋದಂಗೆ ಆತು. ಹಂಗಾರೆ ಅಲ್ಲೇ ಅಂತದ ಇಟ್ಟು ಬತ್ತದನ್ನು ನೋಡಿದ್ರೆ ಇತ್ಲಾಗ ಪತ್ತಿಕ್ಕಿಲ್ಲ. ಎಂಥದೇನ ಯಾಕೆ ಹಿಂಗೆ ಮಾಡ್ತಾವೋ ಅವಕ್ಕೂ ನಿಮಗೂ ಸಮಾತದ. ನಾನೊಬ್ಳು ಮಧ್ಯದಲ್ಲಿ ಸಿಕ್ಕಾಕಿದ್ದೀನಿ. ಅಲ್ಲ, ನಿನ್ನ ಅಪ್ಪ ಹೇಳೋದಕ್ಕೂ ನೀ ಮಾಡೋದಕ್ಕೂ ಸಮಾತದಲ್ಲ ಮರತಿ. ಎಂತಕ್ಕಾದ್ಗನೆ ಅಲ್ಲಷ್ಟೊತ್ತೆ ಅಂತದ ಮಾತಾಡ್ತಾನೆ ಇತ್ತಿದ್ದೆ ಅಂತೆ. ಅವ್ರಿಗೆ ಎಲ್ಲಿಂದ ನೋಟಿಸ್ ಬಂದದೆ ಅಂತೆ ತಲೆ ಬಿಸಿ ಮಾಡ್ಕೊಂಡು ನಿಂತಾರೆ. ಬಂದು ಹೇಳ್ತದೆ ಏನು ಎತ್ತ ಎಷ್ಟು ಕಟ್ಟಕ್ಕದೆ ಅಂತ ಗೊತ್ತಾಗ್ತದಂತ. ನೀನಿಲ್ಲೇ ಫೋಟೋದ ಮುಂದೆ ಇಟ್ಕೊಂಡು ಕೈ ಮುಕ್ಕ ನಿಂತ್ಕೊಂಡಿಯಲ್ಲ, ಎಂತಕ್ಕೆ? ಏನು ಭಾಳ ದೊಡ್ಡ ತಲೆ ಬಿಸಿ ಈಗ ನೀನೇ ಕಟ್ಬೇಕ ನೋಡ. ನೋಡೆ ಎಷ್ಟು ಅಂತ ಹೇಳಿ ನಿನ್ನ ಅಪ್ಪಗೆ ಹೇಳ. ಅಯ್ಯೋ ಅಮ್ಮ, ಅದು ಬ್ಯಾಂಕಿನ ನೋಟಿಸು ಅಲ್ಲ, ಎಂಥದ್ದು ಅಲ್ಲ. ನಂಗೆ ಬಂದಿದ್ದೆ ಬುಕ್ ಬಂದದೆ ನನಗೆ. ಮಂಗಳ ಅಂತ ಒಂದು ಪುಸ್ತಕ ಅವತ್ತೊಂದು ದಿವಸ ನಾನು ಇವರ ಪಟಾಕಿ ಮನೆಯಿಂದ ತಂದಿದ್ದೆ ನೋಡು. ಅದರಲ್ಲಿ ಸಣ್ಣ ಸಣ್ಣ ಕತೆ ಎಲ್ಲ ಓದಿ ಹೇಳಿದ್ನಲ್ಲೇ. ನಾವು ಇದನ್ನೇ ತೋರಿಸ್ಬೇಕು ಅಂತೇಳೆಲ್ಲ ಹೇಳ್ತಿದ್ದೆ. ಆ ಪುಸ್ತಕ ಬಂದದೆ. ಎಂತ ಪುಸ್ತಕ? ಎಂತಕ್ಕೆ ಬಂತ? ನೀನು ದುಡ್ಡು ಕೊಟ್ಟಿದ್ದ ಅಲ್ಲ, ಅದಕ್ಕೆ ಅವತ್ತು ದುಡ್ಡು ಕೇಳಿದ್ದ ನೀನು. ಅಲ್ಲ, ಇದ್ದವನೇ ಹಾಡ್ಕೊಂಡ್ರೆ ಸಾಕಾಗಿದೆ. ಹೆಂಗೆ ಇದು ಮಾಡೋದು, ವರ್ಷ ಕಳಿಯೋದು ಹೆಂಗೆ ಅನ್ನೋದಾಗಿದೆ. ನಿಂಗೆ ಪುಸ್ತಕ ಬೇಕಿತ್ತಾನೆ ಈಗ? ನಿಂಗೇನು ಓದೋ ಬರೆಯೋ ಪುಸ್ತಕ ಇಲ್ಲ? ಅದು ಎಂತಕ್ಕೆ ನಿಂಗೆ? ಅದು ದೇವ್ರಪಟ್ಟದ ಮುಂದೆ ನಿಂತ್ಕೊಂಡು ಕೈ ಮುಕ್ಕ ನಿಂತ್ಕೊಂಡಿಯಾ ಅಲ್ಲ? ಅಯ್ಯೋ ಅಮ್ಮ, ನಾನೇನು ದುಡ್ಡು ಕೊಡ್ಲ ಮರತಿ ಇದಕ್ಕೆ? ನೀ ದುಡ್ಡು ಕೊಡ್ಲ? ಮತ್ತಾರು ಕೊಟ್ರಿ? ಯಾರ ಶೇಖರನ ಮಗ ಕೊಟ್ನಾ? ಅವು ದುಡ್ಡು ಕೊಟ್ಟು ನಮ್ಮನಿಗೆ ಅಂತ ಪುಸ್ತಕ ಬರೋಂಗೆ ಮಾಡ್ಬೇಕು. ನಿನ್ನ ಅಪ್ಪಗೆ ಗೊತ್ತಾದ್ರೆ ನಿನ್ನ ಹುಗ್ದೆ ಹಾಕ್ತಾರೆ. ಒಳ್ಳೆ ಮಾತಲ್ಲ, ಅದನ್ನು ತಗೊಂಡೋಗಿ ವಾಪಸ್ ಕೊಟ್ಟು ಬಾ. ಅಮ್ಮ, ಸ್ವಲ್ಪ ಸುಮ್ಮನೆ ನಿತ್ಕ ಮಾರತೆ. ನನ್ನ ಮಾತು ಪೂರ್ತಿ ಹೇಳಕ್ಕೆ ಬಿಡಲ್ಲ ನೀನು. ಬೈಯಕ್ಕೊಂದು ಕಾಯ್ತಿರ್ತೀಯ. ನಾನು ದೇವರೇನೋ ಒಳ್ಳೇದು ಮಾಡೋಣಲ್ಲ ಅಂತೇಳಿ ಖುಷಿಲಿ ದೇವ್ರಿಗೆ ಕೈ ಮುಗಿತಿದ್ದೇನೆ, ಅದಕ್ಕೂ ಬಿಡಲ್ಲ. ಯಾರು ದುಡ್ಡು ಕೊಟ್ಟಿದ್ದು ಅಲ್ಲ, ನಾನು ದುಡ್ಡು ಕೊಡ್ಲ. ಎಂತ ಗೊತ್ತಾ, ನಾನು ಒಂದು ಕತೆ ಬರೆದಿದ್ನೆ. ಕತೆ ಬರೆದು ಎಂಥದರಾಗಲಿ ಅಂಥೇಳಿ ಆ ಮಂಗಳ ಬುಕ್ಕಿನ ಅಡ್ರೆಸ್ ಹೆಂಗೋ ಹುಡ್ಕೊಂಡು ಪೋಸ್ಟ್ ಮಾಡಿದ್ದೆ. ನೋಡಿದ್ರೆ ನನ್ನ ಕತೆ ಅದರಲ್ಲಿ ಪ್ರಿಂಟ್ ಆಗ್ಯದಪ್ಪ. ಪ್ರಿಂಟ್ ಆಗಿ ನಮ್ಮ ಮನೆ ಅಡ್ರೆಸ್ ಎಲ್ಲ ಬಂದದ ಅದ್ರಲ್ಲಿ, ಗೊತ್ತಾನು? ನಾನು ಮತ್ತೆ ಅದನ್ನು ದೇವ್ರ ಹತ್ರ ಇಟ್ಟು ಇದು ಮಾಡಿ ಬಿಚ್ಚಿ ನೋಡೋಣ ಅಂತ ಹೇಳಿ ಇನ್ನೂ ನೋಡಲ ಒಳಗೆ. ಅದು ನಮ್ಮ ಕತೆ ಬಂದರೆ ನಮಗೊಂದು ಪುಸ್ತಕ ಫ್ರೀ ಕೊಡ್ತಾರಂತವರು ಆ ತಿಂಗಳಲ್ಲಿ, ಆ ವಾರದಲ್ಲಿ, ಗೊತ್ತಾ? ಅದಕ್ಕೆ ನಂಗೆ ಫ್ರೀ ಬಂದದೆ. ನಾನು ಕತೆ ಬರೆದಿದ್ನಲ್ಲ, ಅದಕ್ಕೆ ಅಡ್ರೆಸ್ಸಲ್ಲಿ ಅಪ್ಪನ ಹೆಸರು ಹಾಕಿನಿ, ಗೊತ್ತಾನು? ಡಾಟರ್ ಆಫ್ ಅಂತೇಳಿ. ಹೇಳಿ ನಿನ್ನ ಗಂಡಗೆ, ಬರೀ ನಂಗೆ ಬೈತಿರೋದೇ ಅಲ್ಲ, ಅವರು ಹೆಸರು ಪುಸ್ತಕದಲ್ಲಿ ಬರೋಂಗೆ ಮಾಡೀನಿ, ಗೊತ್ತಾ? ಹೌದಾನೆ? ನಂಗೆ ಎಂತ ಗೊತ್ತು, ನೀ ಹೇಳ್ಬೇಕಾ? ಇಲ್ಲ, ಹೇಳ್ತೀನಿ, ನನ್ನ ಅಪ್ಪಗೆ ಹೇಳ್ತೀನಿ. ಹೇಳಿದ್ರೆ ಖುಷಿ ಅದು. ಮತ್ತೆ ಬರೀ ಇದನ್ನೇ ಮಾಡ್ತಾ ಇರಬೇಡ. ನೀನು ಪುಸ್ತಕ ಓದ್ಕೆ ಫಸ್ಟು. ಮಾರತಿ ಕಾಪಿ ಹಣ್ಣು ಕುಯ್ಯಕ್ಕೆ ಹೋಗ್ಬೇಕಂತೆ. ನಿನ್ನ ಅಪ್ಪಕ್ಕೆ ಹೋಗ್ತಾ ಇದ್ದಾರೆ, ನಾನು ಹೋಗ್ತೀನಿ. ಮನೆ ಬದಿ ಇರೋ, ಇವನ್ನೆಲ್ಲ ಮಾಡ್ತಾ ಕೂತ್ಕೋಬೇಡ, ಓದ್ಕೆ ಮತ್ತೆ. ಹೂನೆ ಅಮ್ಮ, ಓದ್ತೀನಿ. ಈಗ ಅದನ್ನು ಓಪನ್ ಮಾಡಿ ನನ್ನ ಹೆಸರು ಬಂದದಲ್ಲ ಅದನ್ನು, ಅಯ್ಯೋ ನಾನು ಮಾಡಿದ ಮೋಸತೆ ಅಮ್ಮ. ನನ್ನ ಫೋಟೋ ಕಳಿಸಿದ್ರು ಫೋಟೋನೂ ಬತ್ತಿತ್ತು, ಗೊತ್ತಾ? ನನ್ನ ಹತ್ರ ಒಳ್ಳೆ ಫೋಟೋ ಇಲ್ಲ ಅಂತ ನಾನು ಕಳಿಸೇ ಇರಲ್ಲ. ಒಳ್ಳೆ ಕೆಲಸ ಆಯ್ತು. ಫೋಟೋ ಗಿಟ ಇದು ಮಾಡಬೇಡ, ಕಳಿಸ್ಬೇಡ ನೀನು. ಸಾವಿರಾರು ಜನ ನೋಡ್ತಾರೆ, ಹೆಣ್ಣು ಹುಡುಗರು ಫೋಟೋ ವಯಸ್ಸಿಗೆ ಬಂದರ್ನೆ ಅಂತ. ಇದರಲ್ಲೆಲ್ಲ ಬೇಡಪ್ಪ, ಬೇಡ. ಆತು ಮಾರತಿ. ನನ್ನ ಫೋಟೋ ಏನಿದು ಮಾಡೋರು ಮತ್ತೆ ಕಡೆಗೆ ಹೋಗಿ ನಿನ್ನ ಗಂಡನ ಹತ್ರ ಹಾಗೆ ಹೇಳಬೇಡ. ಅವ್ರ ಹೆಸರು ಬಂದಿದ್ದು ಮಾತ್ರ ಹೇಳು, ಬೇರೆ ಎಂಥದ್ದು ಹೇಳಬೇಡ. ಇಲ್ಲೇ ಬಂದ್ರನ
ಅದು ಬ್ಯಾಂಕಿನ ನೋಟಿಸ್ ಪಾಟಿಸ್ ಎಂತ ಅಲ್ಲಂದ್ರೆ ಅದು ಎಂಥದ ಒಂದು ಕತೆ ಬರೆದು ಪುಸ್ತಕ ಕಳಿಸಿತ್ತಂತೆ. ಅದು ಇದು ದೊಡ್ಡ ಪುಸ್ತಕ ಎಲ್ಲ ಬರ್ತವ್ರಲ್ರಿ, ಅದರಲ್ಲೇ ಅದ್ರ ಕತೆ ಬಂದದಂತೆ. ಅದ್ರ ಕತೆ ಬಂದದೆ, ಅದ್ರ ಹೆಸರು ಜೊತೆಗೆ ನಿಮ್ಮ ಹೆಸರು ಬಂದದಂತೆ. ಇಂಥವ್ರ ಮಗಳು ಅಂತೇಳಿ ಕೊಟ್ಟಿತ್ತಲ್ಲ, ಊರಿನ ಹೆಸರು ನಿಮ್ಮ ಹೆಸರು ಎಲ್ಲ ಬಂದದಂತೆ. ಅದೇ ಅಪ್ಪನ ಹತ್ರ ಹೇಳು ಅಂತ ದೇವ್ರ ಹತ್ರ ಇದ್ಕೊಂಡು ಕೈ ಮುಗೀತಾ ಅದೇ ಅಲ್ಲಿ ನೋಟಿಸ್ ಏನಲ್ಲ. ಓ, ಏನು ಭಾಳ ದೊಡ್ಡ ಕೊಡ್ತಲೆ ಕಡ್ದದೆ ಮಗಳು ಅಂತ ಹೇಳ್ತಾ ನಿಂತೀಯ? ಓದೋದು ಬರೆಯೋದು ಬಿಟ್ಕೊಂಡು ಇದನ್ನೇ ಮಾಡಿದ್ದಾನ? ಇನ್ನೊಂದು ಸತಿ ಹಿಂಗಿದ್ದೇನಾರು ಹೊಲವಂಗ ಮಾಡಿದ್ ನೋಡ್ಕಿತೀನಿ. ನೀನು ಬಾಯಲ್ಲಿ ಕಾಪಿ ಹಣ್ಣು ಬಿಡ್ಸಕ್ಕೆ ಹೋಗೋಣ. ನಡೀರಿ ಮರ ಬಂದೆ. ಇದಕ್ಕೆ ದುಡ್ಡು ಬರ್ತದೆ ಅಂತ ಹೇಳ ಬೇಡಪ್ಪ, ಹೇಳಲ್ಲ. ಕಡೆಗೆಲ್ಲರು ಬರದೇ ಇದ್ದರೆ ದುಡ್ಡು ಬಂದಿದ್ದು ಪೂರ್ತಿ ನೀನೇ ತಗೊಂಡೆ ಅಂತೇಳಿ ಕೂನ್ ಬೈಯಕ್ಕೆ ಶುರು ಮಾಡಿದೆ. ಇಲ್ಲಪ್ಪ, ಹೇಳಲ್ಲ. ದೇವ್ರೆ, ಎಲ್ಲ ಮಾಡ್ತೀಯ, ನೀನು ಕೊಟ್ಟಷ್ಟಕ್ಕೂ ಮತ್ತೆ ಕೇಳ್ತಿರ್ತೀಯ ಅಂತ ಹೇಳಬೇಡ. ನಮ್ಮ ಅಪ್ಪಗೊಂದು ಒಳ್ಳೆ ಬುದ್ಧಿ ಕೊಡು. ಫಸ್ಟ್ ಆ ಕೆಲಸ ಮಾಡಿ ಹೇಳ್ತೀನಿ.